ಹಲೋ ಫ್ರೆಂಡ್ಸ್, ನಮಸ್ಕಾರ. ಆ್ಯಕ್ಟಿವ್ ಇನ್ವೆಸ್ಟ್ಮೆಂಟ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಮಿಡ್ ಕ್ಯಾಪ್ ಸ್ಟಾಕು ಹಾಗೆ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ನ ಅನಾಲಿಸಿಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ಮಾರ್ಕೆಟ್ ನೋಡ್ತಾ ಹೋದರೆ ಮಾರ್ಕೆಟ್ ಇವತ್ತು ಸುಮಾರು 85 ಬೇಸಿಸ್ ಪಾಯಿಂಟಿಂದ ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಕೂಡ 61 ಬೇಸಿಸ್ ಪಾಯಿಂಟಿಂದ ಡೌನ್ ಆಗಿದೆ. ಅದೇ ರೀತಿ ಐ ಟಿ ಕಂಪ್ನಿಗಳಲ್ಲಿ 350 ಪಾಯಿಂಟ್ಸ್ ಡೌನ್ ಆಗಿದೆ. ಮತ್ತು ನೀವು ಮಾರ್ಕೆಟ್ ಮೂಡ್ ಇಂಡೆಕ್ಸ್ನ ನೋಡ್ತಾ ಹೋದರೆ ಇದು ಫಿಯರ್ ಝೋನಲ್ಲಿ ಇದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದಂತೆ ಮಾರ್ಕೆಟ್ ಆಲ್ರೆಡಿ ಬಾಟಮ್ ಔಟ್ ಆಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಉತ್ತಮವಾದಂತಹ ರ್ಯಾಲಿಯನ್ನು ನೋಡಬಹುದು. ನಾನು ಏಕೆ ಹೀಗೆ ಹೇಳ್ತೀನಿ ಅಂದರೆ, ನಾವು ಅಮೇರಿಕನ್ ಮಾರ್ಕೆಟ್ ನೋಡಿದ್ರೆ ಅದು ಕೂಡ ತುಂಬ ಶೇರ್ಸ್ಗಳು ರಿಕವರ್ ಆಗಿದೆ. ಅದೇ ರೀತಿ ಚೈನಾ ಮಾರ್ಕೆಟ್ ಕೂಡ ಸ್ಟಾಕ್ಗಳು ತುಂಬ ರಿಕವರ್ ಆಗಿದೆ. ಭಾರತದಲ್ಲಿ ಅದಾನಿ ಸ್ಟಾಕ್ನ ನೆಗೆಟಿವ್ ಸೆಂಟಿಮೆಂಟ್ನಿಂದ ಮಾರ್ಕೆಟು ಡೌನ್ ಆಗಿದೆ. ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಲ್ಲಿ ನೋಡಿದ್ರೆ ತುಂಬ ಕರೆಕ್ಷನ್ ಆಗಿದೆ. ಇದರಿಂದ ಇದು ಒಂದು ಉತ್ತಮವಾದಂಥ ಬೈಯಿಂಗ್ ಆಪರ್ಚುನಿಟಿ. ಇಲ್ಲಿ ಉತ್ತಮವಾದಂಥ ಕ್ವಾಲಿಟಿ ಸ್ಟಾಕ್ಗಳನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಟರ್ನನ್ನು ಪಡಿಬೋದು. ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದಂತೆ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ತುಂಬ ದುಡ್ಡು ಇರಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಅದಕ್ಕೆ ಅವ್ರಿಗೆ ಗ್ರೋತ್ ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್. ಸೊ ಅವ್ರಿಗೆ ಗ್ರೋತ್ ಬೇಕಾಗಿರುತ್ತೆ. ಅವರ ಈ ಹೂಡಿಕೆ ಹಣ ಉತ್ತಮವಾದಂಥ ರೀತಿಯಲ್ಲಿ ಗ್ರೋತ್ ಆದರೆ ಅವರು ಫೈನಾನ್ಷಿಯಲಿ ಫ್ರೀಡಮ್ ಅಚೀವ್ ಮಾಡ್ಬೋದು, ಅಥವಾ ಇನ್ಯಾವುದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರುತ್ತೆ ಅದನ್ನು ಅಚೀವ್ ಮಾಡ್ಬೋದು. ಆದ್ದರಿಂದ ನಾನು ಮತ್ತೆರಡು ಗ್ರೋತ್ ಸ್ಟಾಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ನೀವು ಲಾರ್ಜ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ, ಸ್ಮಾಲ್ ಕ್ಯಾಪ್ ಆಗಲಿ, ನೀವು ಆಯ್ಕೆ ಮಾಡಿಕೊಳ್ಬೇಕಾದಂಥ ಕಂಪ್ನಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಕಂಪ್ನಿಗಳು ಪರ್ಫಾರ್ಮ್ ಮಾಡುತ್ತೆ, ಅವುಗಳ ಬಿಸ್ನೆಸ್ ಸೆಗ್ಮೆಂಟ್ ಹೇಗಿದೆ, ಮತ್ತು ಅದರಿಂದ ಮುಂದಿನ ದಿನಗಳಲ್ಲಿ ಅದರ ರೆವಿನ್ಯೂ ಮತ್ತು ಪ್ರಾಫಿಟ್ಟು ಉತ್ತಮವಾದಂಥ ರೀತಿಯಲ್ಲಿ ಬೆಳೆಯುತ್ತಾ, ಇದನ್ನು ನಾವು ಗಮನಿಸ್ತಾ ಹೋಗಬೇಕು. ನಾನು ಮೊದಲೇದಾಗಿ ನಿಮಗೆ ಮಿಡ್ ಕ್ಯಾಪ್ ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನು ಮೊದಲೇದಾಗಿ ಆರಿಸ್ಕೊಂಡಿರುವಂಥ ಕಂಪ್ನಿ CDSL. ನಮಗೆಲ್ಲರಿಗೂ ಗೊತ್ತೇ ಇದೆ, ಇದು ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ರೆಪಾಸಿಟ್ರಿ ಸರ್ವಿಸ್ ಕೊಡುವಂತಹ ಕಂಪ್ನಿ. ಇದರ ಮಾರ್ಕೆಟ್ ಕ್ಯಾಪು 10,461 crores ಇದೆ. ಇದರ ಕರೆಂಟ್ ಪ್ರೈಸು 1000 rupeesಲ್ಲಿ ಕರೆಂಟ್ ಪ್ರೈಸ್ ಇದೆ. ಅಂದರೆ ಇದು ಸದ್ಯದಲ್ಲಿ ಲೋಯೆಸ್ಟ್ ಪ್ರೈಸಲ್ಲೇ ನಡೀತಾ ಇದೆ. ನಿಮಗೆ ಇನ್ನೂ ಡಿಸ್ಕೌಂಟಲ್ಲಿ ಕೂಡ ಸಿಗ್ತಾ ಇದೆ. ಮತ್ತು ಈ ಕಂಪ್ನಿ ಯಾಕೆ ನಾನು ಆರಿಸ್ಕೊಂಡಿದ್ದೀನಿ ಅಂದರೆ, ನಮಗೆಲ್ಲರಿಗೂ ಗೊತ್ತಿದೆ, ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಈಗ ಕೇವಲ 140 ಕೋಟಿ ಜನದಲ್ಲಿ 4 ಅಥವಾ 5% ಅಷ್ಟು ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕೆಂದರೆ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇಲ್ಲ, ಅದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲ, ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲ. ನೀವು ಅಮೇರಿಕಾ ಅಥವಾ ಡೆವಲಪ್ಡ್ ಮಾರ್ಕೆಟ್ಸ್, ಯಾವುದೇ ಡೆವಲಪ್ಡ್ ಮಾರ್ಕೆಟ್ಸಲ್ಲಿ ನೋಡಿದ್ರೆ ಸುಮಾರು 40-50% ಜನ ಸ್ಟಾಕ್ ಮಾರ್ಕೆಟ್ನಲ್ಲೇ ಹೂಡಿಕೆ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆಲ್ಲರಿಗೂ ಗೊತ್ತು, ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ಉತ್ತಮವಾದಂಥ ವೆಲ್ತ್ ಕ್ರಿಯೇಟ್ ಮಾಡ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ಆದ್ದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಡೆವಲಪ್ ಮಾರ್ಕೆಟಲ್ಲಿ ತುಂಬ ಜನ ಹೂಡಿಕೆ ಮಾಡ್ತಾರೆ. ಆದರೆ ಭಾರತದಲ್ಲಿ ಈಗ ಕೇವಲ 4-5% ಆದಷ್ಟು ಜನ ಹೂಡಿಕೆ ಮಾಡ್ತಾ ಇದ್ದಾರೆ. ಮ್ಯಾಟ್ ಅಕೌಂಟ್ಗಳಿಗೆ ಡೆಪಾಸಿಟ್ರಿ ಸರ್ವಿಸ್ ಕೊಡ್ತಾರೆ. ಅಲ್ಲಿ ಡ್ಯೂಆಪಲಿ ಕಂಪ್ನಿ ಇದೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು CDSL, ಇನ್ನೊಂದು NSDL ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಲಿಸ್ಟ್ ಆದರೆ ನಾವು ಇವೆರಡು ಕಂಪ್ನಿಗಳನ್ನು ಹೋಲ್ಡ್ ಮಾಡಿದ್ರೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸ್ನೇಹಿತರೆ, ನೀವು ಸ್ಟಾಕ್ PE ರೇಷಿಯೋ ನೋಡಿದ್ರೆ ಇದು 36ರಲ್ಲಿ ನಡೀತಾ ಇದೆ. ಪರವಾಗಿಲ್ಲ, ತುಂಬ ಫೇರ್ ವ್ಯಾಲ್ಯೂಯಲ್ಲಿ ನಡೀತಾ ಇದೆ ಈಗ. ಅದೇ ರೀತಿ ನೀವು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನೋಡ್ಬೋದು, 41.4% ಇದೆ. ರಿಟರ್ನ್ ಆನ್ ಈಕ್ವಿಟಿ 31.6% ಇದೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ. ಮುಂದಿನ ದಿನಗಳಲ್ಲಿ ನಾವು ಈ ಶೇರ್ಗಳು ಸ್ಪ್ಲಿಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಇದು ಪ್ರೊಫೆಷ್ನಲಿ ಮ್ಯಾನೇಜ್ ಫಂಡ್ ಆಗಿರೋದ್ರಿಂದ ಇದರಲ್ಲಿ ಪ್ರಮೋಟರ್ಸು ಕೇವಲ 20% ಹೋಲ್ಡಿಂಗ್ಸ್ ಇದೆ. ಹಾಗೆ ನೀವು ಡೆಟ್ ನೋಡಿದ್ರೆ ಕೇವಲ 2.93 crores ಇದೆ. ಹಾಗೆ ಸೇಲ್ಸ್ ಗ್ರೋತು ಲಾಸ್ಟ್ 7 ಇಯರ್ಸಲ್ಲಿ 26.7% ಇದೆ ಸೇಲ್ಸ್ ಗ್ರೋತ್ ಇದು. ಸ್ನೇಹಿತರೆ, ಅಂದರೆ ನಾವು ಈ ಕಂಪ್ನಿ ಗ್ರೋತ್ ಹೇಗಾಗುತ್ತೆ ಅಂದರೆ, ಡಿಮ್ಯಾಟ್ಗಳ ಅಕೌಂಟು ಹೆಚ್ಚು ಓಪನ್ ಆದಂತೆ ಇದರ ರೆವಿನ್ಯೂ ಜಾಸ್ತಿ ಆಗುತ್ತೆ, ಇದರ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಕಂಪ್ನಿ ಒಂದು ಲೈಟ್ ಅಸೆಟ್ ಮಾಡೆಲ್ ಕಂಪ್ನೀಸು, ಇದರಲ್ಲಿ ತುಂಬ ಇನ್ವೆಸ್ಟ್ಮೆಂಟು ಈ ಕಂಪ್ನಿಗೆ ಬೇಕಾಗಿಲ್ಲ. ಅದೇ ರೀತಿ ಹೈ ಕ್ಯಾಶ್ ಇನ್ಫ್ಲೋ. ಆದ್ದರಿಂದ ಈ ಕಂಪ್ನಿಗಳು
ಕ್ಯಾಶ್ ರಿಚ್ ಕಂಪ್ನಿ ಆಗಿರುತ್ತೆ, ಮತ್ತು ನಿಮಗೆ ಡಿವಿಡೆಂಟ್ ಇನ್ಕಮ್ ಕೂಡ ಹೆಚ್ಚಾಗಿ ಡಿವಿಡೆಂಟನ್ನು ಡಿಕ್ಲೇರ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಹಾಗೆ ನೀವು ಸೇಲ್ಸ್ ಗ್ರೋತ್ನ ನೋಡ್ಬೋದು. ಇಲ್ಲಿ 2011ರಲ್ಲಿ 94 ಕೋಟಿ ಇತ್ತು, 551 ಹಾಗೂ ಪ್ರಸ್ತುತ ವರ್ಷದಲ್ಲಿ 567 ಕೋಟಿ ತಲುಪಿದೆ. ನೀವು ಹಾಗೆ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಇದೆ, ಅದರಿಂದನೇ ನೀವು ಆಪ್ರೇಟಿಂಗ್ ಮಾರ್ಜಿನ್ ನೋಡ್ಬೋದು. ಮೊದಲು 40%, 50% ಮತ್ತು 60% ರೇಂಜಲ್ಲಿ ಇದೆ. ನಾನು ಆಗಲೇ ತಿಳಿಸಿದಂತೆ ಇದು ಲೈಟ್ ಅಸೆಟ್ ಮಾಡೆಲ್ ಕಂಪ್ನಿ, ಅದರಿಂದ ಉತ್ತಮವಾದಂತಹ ಪ್ರಾಫಿಟನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ನೀವು ಪ್ರಾಫಿಟ್ ಕೂಡ ಗಮನಿಸ್ಬೋದು, ಯಾವ ರೀತಿ ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಮತ್ತು ನೀವು ಇಲ್ಲಿ ಸೇಲ್ಸ್ ಗ್ರೋತ್ನ ನೋಡಿ, 5 ವರ್ಷಗಳಲ್ಲಿ 30%, 3 ವರ್ಷಗಳಲ್ಲಿ 41%, ಹಾಗೆ ಪ್ರಸ್ತುತ ವರ್ಷದಲ್ಲಿ 9%. ನಮಗೆಲ್ಲರಿಗೂ ಗೊತ್ತಿದೆ ಈಗ ಮಾರ್ಕೆಟ್ ಸೈಡ್ ವೇಸಲ್ಲಿ ನಡೀತಾ ಇದೆ 1.5 ವರ್ಷದಿಂದ. ಆದ್ದರಿಂದ ಯಾವುದೇ ರಿಟೇಲ್ ಇನ್ವೆಸ್ಟರ್ಸ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಇಲ್ಲಿ. ಮತ್ತು 30 ಲಕ್ಷಕ್ಕೂ ಅಧಿಕ ಡಿಮ್ಯಾಟ್ ಅಕೌಂಟ್ಗಳು ಕ್ಲೋಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಬುಲ್ ಮಾರ್ಕೆಟ್ ಬಂದಾಗ ಈ ಸ್ಟಾಕುಗಳು ಕೂಡ ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಹೆಚ್ಚಿನ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಮಾಡ್ತಾರೆ, ಅದರಿಂದ ಈ ಕಂಪ್ನಿಗಳಿಗೆ ರೆವೆನ್ಯೂ ಹೆಚ್ಚಾಗುತ್ತೆ, ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿ ನೀವು ಬ್ಯಾಲೆನ್ಸ್ ಶೀಟಿಗೆ ಬಂದರೆ ನೀವು ರಿಸರ್ವ್ಸ್ ನೋಡ್ಬೋದು. ಸುಮಾರು ಕ್ಯಾಶ್ ರಿಸರ್ವ್ಸು 971 ಕೋಟಿ ಇದೆ, ಹಾಗೆ ಡೆಟ್ ಕೇವಲ 3 ಕೋಟಿ ಇದೆ. ಹಾಗೆ ಕ್ಯಾಶ್ ಫ್ಲೋಸ್ ನೋಡ್ತಾ ಇದ್ದರೆ ಉತ್ತಮವಾದಂತಹ ಪಾಸಿಟಿವ್ ಕ್ಯಾಶ್ ಫ್ಲೋ ನೋಡ್ಬೋದು ನಾವು. ಸೊ ಸ್ನೇಹಿತರೆ, ಅದಲ್ಲದೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಈಗ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟು ಇನ್ಶೂರೆನ್ಸ್ ಕೂಡ ಫಿಸಿಕಲ್ ಫಾರ್ಮ್ಯಾಟಿಂದ ಡಿಮೆಟೀರಿಯಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದರಿಂದ ಅಲ್ಲಿ ಕೂಡ ರೆಪಾಸಿಟರಿ ಸರ್ವಿಸ್ ಬೇಕಾಗುತ್ತೆ. ಅದು ಮತ್ತೆ CDSL ಅಥವಾ NSDL ಅಂತ ಕಂಪ್ನಿಗಳಿಗೆ ಉತ್ತಮವಾದಂತಹ ಅವಕಾಶ ತಂದುಕೊಡುತ್ತೆ, ಉತ್ತಮವಾದಂತಹ ಬಿಸ್ನೆಸ್ಸು. ಎಲ್ಲರೂ ಲೈಫ್ ಇನ್ಶೂರೆನ್ಸ್ ಕೂಡ ಫಿಸಿಕಲ್ ಫಾರ್ಮ್ಯಾಟಿಂದ ಡಿಮೆಟೀರಿಯಲ್ ಫಾರ್ಮ್ಯಾಟ್ ಆದಾಗ ನಮಗೆ ಇಂತಹ ಕಂಪ್ನಿಗಳಿಗೆ ಉತ್ತಮವಾದಂತಹ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಉತ್ತಮವಾದಂಥ ಹೊಸ ಬಿಸ್ನೆಸ್ ಸೆಗ್ಮೆಂಟ್ ಇದಕ್ಕೆ ಆ್ಯಡ್ ಆಗುತ್ತೆ. ಅದರಿಂದ ಈ ಕಂಪ್ನಿ ಈಗ 10,461 ಅಂದರೆ ಮಿಡ್ ಕ್ಯಾಪ್ ರೇಂಜಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಹೇಳೋಕ್ಕಾಗಲ್ಲ ಎಷ್ಟು ಕೋಟಿ ಕಂಪ್ನಿ ಆಗ್ಬೋದು. ಇದು 1 lakh crore ಅಥವಾ ಅದಕ್ಕೂ ಹೆಚ್ಚು 2 lakh crore ಅಥವಾ 3 lakh crore ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕೆಂದರೆ ಅದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಂತೆ ಇವುಗಳ ಕಂಪ್ನಿಗಳ ರೆವಿನ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈ ಡೆಪಾಸಿಟ್ರಿ ರೇಟುಗಳು, ಸರ್ವಿಸಸ್ನ ರೇಟುಗಳು ಜಾಸ್ತಿ ಆದಂತೆ ಈ ಕಂಪ್ನಿಗಳಿಗೆ ಮತ್ತಷ್ಟು ಪ್ರಾಫಿಟ್ನ ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದು. ಆದ್ದರಿಂದ ಈ ಕಂಪ್ನಿಗಳಲ್ಲಿ ಹೂಡಿಕೆಯನ್ನು ನಾವು SIPL ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮೂಲಕ ಕೂಡ ಇಂತಹ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದೇ ಸೆಗ್ಮೆಂಟಲ್ಲಿರುವಂತಹ ಕ್ಯಾಮ್ಸ್ ಕೂಡ ಒಂದು ಉತ್ತಮವಾದಂತಹ ಕಂಪನಿ, ಅದರಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ನಾನು ಆಗಲೇ ತಿಳಿಸಿದಂತೆ ನಾನು ಹೆಚ್ಚಾಗಿ ಗ್ರೋತ್ಗೆ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕೆಂದರೆ ರಿಟೇಲ್ ಇನ್ವೆಸ್ಟರ್ಸು ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ಗ್ರೋತ್ ಆಗಬೇಕು ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕ್ಯಾಮ್ಸು ಸ್ವಲ್ಪ ಸ್ಲೋ ಆಗಿ ಗ್ರೋತ್ ಆಗುತ್ತೆ. ಆದ್ದರಿಂದ ನಾನು CDSLನ ಆಯ್ಕೆ ಮಾಡಿದ್ದೀನಿ. ಕ್ಯಾಮ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅದು ಕೂಡ ಒಂದು ಮೊನಾಪೊಲಿ ಕಂಪ್ನಿ, ನೀವು ಅದರಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಮತ್ತೊಂದು ಕಂಪ್ನಿ ನಾನು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ ಮತ್ತೊಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಆದಂಥ ಇಂಡಿಯನ್ ರೈಲ್ವೆ ಕೇಟರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್, ಸೊ IRCTC. ಸೊ ಇದು ನೀವು ನೋಡ್ಬೋದು, ಇದು ಲಾರ್ಜ್ ಕ್ಯಾಪ್ ಕಂಪ್ನಿ. 48,832 crore ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ. ಮತ್ತು ಈಗಿನ ಪ್ರೈಸು 610 ರೂಪಾಯಲ್ಲಿದೆ, ಮತ್ತು ಹೈಯೆಸ್ಟು 841 ತಲುಪಿತ್ತು. ಈ ಕಂಪ್ನಿಯ ಸ್ಟಾಕ್ ಕೂಡ ನೀವು ನೋಡ್ಬೋದು, ಸುಮಾರು ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇದೆ. ಹಾಗೆ ಲೋಯೆಸ್ಟ್ 52 ವೀಕ್ಸ್ ಲೋಯೆಸ್ಟಲ್ಲಿ ಟ್ರೇಡಿಂಗ್ ಮಾಡ್ತಾಯಿದೆ. ನೀವು ಹಾಗೆ ಸ್ಟಾಕ್ PE ನೋಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಇದೆ. ಯಾಕೆಂದರೆ ಈ ಕಂಪ್ನಿಯಲ್ಲಿ ಇನ್ವೆಸ್ಟರ್ಸು ಹೂಡಿಕೆ ತುಂಬ ಹೆಚ್ಚಿನಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ PE ಸ್ವಲ್ಪ ಹೈಯರ್ ಇದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡು 51.3% ಇದೆ. ಅದೇ ರೀತಿ ರಿಟರ್ನ್ ಆನ್ ಈಕ್ವಿಟಿ 39.9% ಇದೆ. ಅದೇ ರೀತಿ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ಬೋದು, 62.4% ಇದೆ. ಮತ್ತು ಸಾಲವನ್ನು ನೋಡಿದ್ರೆ 178 crores ಇದೆ. ಮತ್ತು ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಆದ ನಂತರ ಟ್ರಾವೆಲ್ ಆ್ಯಂಡ್ ಟೂರಿಸಮ್ಗೆ ಒಂದು ಉತ್ತಮವಾದಂತಹ ಬೂಸ್ಟ್ ಸಿಕ್ಕಿದೆ. ಆ್ಯಂಡ್ ಗೌರ್ಮೆಂಟ್ ಕೂಡ ಮುಂದಿನ ದಿನಗಳಲ್ಲಿ ಟೂರಿಸಮ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಹೋಗುತ್ತೆ. ಯಾಕೆಂದರೆ ಅದರಲ್ಲಿ ಹೆಚ್ಚಿನ ಎಕಾನಮಿಗೆ ತುಂಬ ಒಳ್ಳೆಯದು, ಜಾಬ್ ಅದರಲ್ಲಿ ಹೆಚ್ಚಿನಾಗಿ ಸೃಷ್ಟಿಯಾಗುತ್ತೆ, ಬಿಸ್ನೆಸ್ಗಳು ಸೃಷ್ಟಿಯಾಗುತ್ತೆ. ಗೌರ್ಮೆಂಟ್ ಕೂಡ ಟ್ರಾವೆಲ್ ಆ್ಯಂಡ್ ಟೂರಿಸಮ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ತಾರೆ.
ಅದರಲ್ಲಿ IRCTC ಒಂದು ಉತ್ತಮವಾದಂತಹ ಪಾತ್ರವನ್ನು ವಹಿಸಲಿದೆ. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ, ಬುಲೆಟ್ ಟ್ರೈನ್ ಹಾಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ ಮುಂತಾದಂತಹ ರೈಲ್ವೆ ಮಿನಿಸ್ಟ್ರಿಯ ಪ್ರಾಜೆಕ್ಟ್ನಿಂದ ಟೂರಿಸಮ್ಗೆ ಉತ್ತಮವಾದಂತಹ ಬೂಸ್ಟ್ ಸಿಗಲಿದೆ ಸ್ನೇಹಿತರೆ. ನೀವು ಸೇಲ್ಸನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು. 2015ರಲ್ಲಿ 1059, 2017 1520, ಮತ್ತು ಕೋವಿಡ್ನಲ್ಲಿ ಮತ್ತೆ ಡೌನ್ ಆಗಿದೆ 777, ಮತ್ತು ಕೋವಿಡ್ ನಂತರ ರಿಕವರ್ ಆಗಿ 2022 1879, ಹಾಗೆ ಈ ಪ್ರಸ್ತುತ ವರ್ಷದಲ್ಲಿ 3267 ಕೋಟಿ ಸೇಲ್ಸ್ ಆಗಿದೆ. ಅದೇ ರೀತಿ ನೀವು ಆಪ್ರೇಟಿಂಗ್ ಮಾರ್ಜಿನ್ ಕೂಡ ನೋಡಿದ್ರೆ ಈ ಕಂಪ್ನಿದು ಉತ್ತಮವಾದಂತಹ IRCTCದು ಉತ್ತಮವಾದಂತಹ ಪ್ರಾಫಿಟ್ ಮಾರ್ಜಿನನ್ನು ನಾವು ಕಾಣಬಹುದು. ಕೇವಲ ಟಿಕೆಟ್ ಬುಕ್ಕಿಂಗ್ ಅಲ್ದಿರ ಕೇಟ್ರಿಂಗ್ ಅಲ್ಲಿ ತುಂಬ ಹೆಚ್ಚಿನ ಅವ್ರದ್ದು ಸೇಲ್ಸನ್ನು ನಾವು ಕಾಣ್ಬೋದು. ಕೇಟ್ರಿಂಗ್ ವರ್ಕು, ಈ ಕೇಟ್ರಿಂಗ್ ವರ್ಕಿಂದ ಅವ್ರಿಗೆ ಉತ್ತಮವಾದಂಥ ಪ್ರಾಫಿಟ್ ಕೂಡ ಆಗಿದೆ. ಕೋವಿಡ್ನಲ್ಲಿ ರೆಸ್ಟ್ರಿಕ್ಷನ್ಸಿಂದಾಗಿ ಈ ಕೇಟ್ರಿಂಗ್ ವರ್ಕು ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು, ಅದರಿಂದ ರೆವಿನ್ಯೂ ಡೌನ್ ಆಗಿತ್ತು. ಆದರೆ ಈಗ ಮತ್ತೆ ಈ ಕಂಪನಿಯಲ್ಲಿ ಮತ್ತೆ ಕೇಟ್ರಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ನಾವು ಪ್ರಾಫಿಟ್ನ ಕೂಡ ಗಮನಿಸ್ತಾ ಹೋಗ್ಬೋದು, ಯಾವ ರೀತಿ ಹೆಚ್ಚುತ್ತಾ ಹೋಗ್ತಾ ಇದೆ ಅಂತ. 2015ರಲ್ಲಿ 131ರಿಂದ 2019ರಲ್ಲಿ 309 ಕೋಟಿ, ಹಾಗೆ 2022ರಲ್ಲಿ 664 ಕೋಟಿಗೆ ಬೆಳೆದಿದೆ, ಮತ್ತು ಈ ವರ್ಷದಲ್ಲಿ 941 ಕೋಟಿಯಿಂದ ಬೆಳೆದಿದೆ ಸ್ನೇಹಿತರೆ. ಹಾಗೆ ನೀವು ರಿಸರ್ವ್ ಕೂಡ ನೋಡ್ಬೋದು. ಕ್ಯಾಶ್ ರಿಸರ್ವ್ಸ್ 2078 ಕೋಟಿ ಕ್ಯಾಶ್ ರಿಸರ್ವ್ಸ್ ಇದೆ. ಬಾರೋಯಿಂಗ್ ಕೇವಲ 178 ಕೋಟಿ ಇದೆ. ಅದೇ ರೀತಿ ನೀವು ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದ ಕ್ಯಾಶ್ ಇನ್ಫ್ಲೋ ನೋಡ್ಬೋದು. ಇದು ಕೂಡ ಒಂದು ಉತ್ತಮವಾದಂತಹ ಪಾಸಿಟಿವ್ ರೀತಿಯಲ್ಲಿ ಗ್ರೋತ್ ಆಗ್ತಾ ಇದೆ. ಇಂತಹ ಸ್ಟಾಕ್ಗಳಲ್ಲಿ ಸ್ನೇಹಿತರೆ ಏನಾಗುತ್ತೆ, ಈ ಯಾವಾಗಲೂ ಮೊನಾಪೊಲಿ ಸ್ಟಾಕ್ ಆಗಿರುತ್ತೆ. ಆದರೆ ಒಂದು ರಿಸ್ಕ್ ಏನಂದರೆ, ಇದು ಗೌರ್ಮೆಂಟ್ ಕಂಪನಿ, ಗೌರ್ಮೆಂಟ್ ಯಾವುದೇ ರೀತಿಯಾದಂತಹ ಪಾಲಿಸಿನ ಚೇಂಜ್ ಮಾಡ್ಬೋದು ಅಥವಾ ಹೊಸ ರೆಗ್ಯುಲೇಷನ್ಸ್ ತರ್ಬೋದು. ಅದರಿಂದ ಇಂಥ ಕಂಪನಿಗಳಿಗೆ ಗ್ರೋತ್ಗೆ ಎಫೆಕ್ಟ್ ಆಗ್ಬೋದು. ಅದಲ್ಲದೆ ನ್ಯಾಚುರಲ್ ಕೆಲಾಮಿಟೀಸು ಅಥವಾ ಸ್ಟ್ರೈಕ್ಸು, ನೆಗೆಟಿವ್ ನ್ಯೂಸು ಈ ಕಂಪ್ನಿಗಳಿಗೆ ಎಫೆಕ್ಟ್ ಆಗುತ್ತೆ. ಅದು ಬಿಟ್ಟರೆ IRCTC ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಗ್ರೋತ್ ಕಾಣುತ್ತೆ. ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಟೂರಿಸಮ್ ಬೆಳೆದಂತೆ ಅವರು ಮತ್ತೆ ಹೊಸ ರೀತಿಯಾದಂತಹ ಬಿಸ್ನೆಸ್ ಸೆಗ್ಮೆಂಟ್ನ ಆ್ಯಡ್ ಮಾಡೋ ಸಾಧ್ಯತೆ ಇದೆ. ಆದ್ದರಿಂದ ಇದು ಉತ್ತಮವಾದ ಆಯ್ಕೆ. ಇದು ಲಾರ್ಜ್ ಕ್ಯಾಪ್ ಆದರೂ ಕೂಡ ಇದರಲ್ಲಿ ಗ್ರೋತು ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನಾಗಿ ಕಾಣ್ಬೋದು. ಸೊ ಇದರಲ್ಲಿ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ರೀತಿಯಲ್ಲಿ ನಾವು ಹೂಡಿಕೆನ ಮಾಡ್ತಾ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಇದರಲ್ಲಿ ಬರುವಂತಹ ಡಿವಿಡೆಂಟ್ನಿಂದ ನಾವು ನಮ್ಮ ಜೀವನವನ್ನು ನಡೆಸ್ಬೋದು. ಆ ರೀತಿ ನಾವು 5 ವರ್ಷಗಳ ಕಾಲ ಇದರಲ್ಲಿ ಕಂಟಿನ್ಯೂಸ್ ಆಗಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಹೋದರೆ ಒಳ್ಳೆಯ ರಿಟರ್ನ್ನ ಗಳಿಸ್ಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕ್ನಿಂದ ನೀವು ಲೈಫ್ ಟೈಮ್ ಮೇಂಟೆನೆನ್ಸ್ ಚಾರ್ಜಿಂದ ಕೊಟ್ಟು ನೀವು ಫ್ರೀ ಟೈಮ್ ಬ್ರೋಕರೇಜ್ ಇಲ್ದಿರ ನೀವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.